ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮಿಟ್ಟಳ್ಳಿ ಬಳಿ ಮಂಗಳವಾರ ರಾತ್ರಿ ಭೂಮಿಯಲ್ಲಿ ಭಾರೀ ಶಬ್ದ. ಕಲ್ಲು ಕ್ವಾರಿ ಬ್ಲಾಸ್ಟಿಂಗ್ ಮಾಡಿದ್ದೇ ಭೂಮಿ ಕಂಪನಿಗೆ ಕಾರಣವೇ? ಚಿಂತಾಮಣಿ ತಾಲೂಕಿನ ಮಿಟ್ಟಳ್ಳಿ ಗ್ರಾಮದ ಬಳಿ ಮಂಗಳವಾರ ರಾತ್ರಿ ಭೂಮಿ ಕಂಪಿಸಿದ ಅನುಭವಕ್ಕೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ಬಳಿ ರಾತ್ರಿ ಬ್ಲಾಸ್ಟಿಂಗ್ ಮಾಡಿರೋ ಬಗ್ಗೆ ಹಲವಾರು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಮಿಟ್ಟಳ್ಳಿ ಗ್ರಾಮದ ಬಳಿ ನಿನ್ನೆ ರಾತ್ರಿ ಬಂದ ಭಾರೀ ಶಬ್ದಕ್ಕೆ ಭೂಮಿ ಕಂಪನವಾಗಿರುವುದು ಮಂಗಳವಾರ ರಾತ್ರಿ ನರಸಾಪುರ ಬಳಿ ಇರುವ ಕಲ್ಲು ಕ್ವಾರಿ ಬ್ಲಾಸ್ಟಿಂಗ್ ಮಾಡಿದ್ದೇ ಭೂಮಿ ಕಂಪನಕ್ಕೆ ಕಾರಣವೆಂಬ ಕೂಗು ಇದೀಗ ಅಲ್ಲಲ್ಲಿ ಕೇಳಿಬರುತ್ತಿದೆ. ಕೋಟಗಲ್ ನರಸಾಪುರ ಬಳಿ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ ಎಂದು ಕ್ವಾರಿ ಸಮೀಪದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಮಾಜಿ ಪುರಸಭಾ ಅಧ್ಯಕ್ಷರಾಗಿರುವ ಸಾವಿತ್ರಿ ಎಚ್.ಜಿ. ತಾಗರಾಜ್ ಎಂಬುವರಿಗೆ ಸೇರಿದ ಈ ಕಲ್ಲು ಕ್ವಾರಿಯಲ್ಲಿ ರಾತ್ರಿ ಕಲ್ಲುಗಳ ಸ್ಫೋಟ ಮಾಡಿದ ಹಿನ್ನೆಲೆಯಲ್ಲಿ ಸದರಿ ಕ್ವಾರಿಗೆ ಸಮೀಪದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಪನವಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಈ ಕ್ವಾರಿ ಚಿಂತಾಮಣಿ ನಗರಕ್ಕೆ 13 ಕಿಲೋಮೀಟರ್ ದೂರದಲ್ಲಿದ್ದು, ಈ ಕ್ವಾರಿಗಳಿಂದ ಕೇಳಿಸುವ ರಕ್ಷಿ ರೂಪ ಸ್ಫೋಟಗಳು ಸಮೀಪದ ಹಳ್ಳಿಗಳಿಗೆ ಒಮ್ಮೊಮ್ಮೆ ಚಿಂತಾಮಣಿ ನಗರದ ಹೊರವಲಯದವರೆಗೂ ಕೇಳಿಸುತ್ತದೆ ಎನ್ನಲಾಗಿದೆ. ಕ್ವಾರಿ ಇಲ್ಲಿನ ಶಬ್ದ ಇಡೀ ದಿನ ಕಿವಿಗೆ ಚಿತ್ರ ಹಿಂಸೆ ನೀಡುವ ಶಬ್ದ. ರಸ್ತೆಗಳ ಮೇಲೆ ಒಂದೊಂದು ಮೇಲೊಂದರಂತೆ ಕರ್ಕಶ ಸದ್ದು ಮಾಡಿಕೊಂಡು ಸಾಗುವ ಯಮರೂಪಿ ಟಿಪ್ಪರ್ ಲಾರಿಗಳು, ಕ್ವಾರಿಗಳಿಂದ ಮುಗಿಲೆತ್ತರ ಕೇಳುವ ಕಲ್ಲಿನ ಧೂಳಿನಿಂದ ಈಗಾಗಲೇ ನರಸಾಪುರ, ಕೋಟಗಲ್, ಸುಜ್ಜನಹಳ್ಳಿ, ಕುರುಮಾರ್ಲಹಳ್ಳಿ, ಅನಕಲ್, ಬೋಳಮರಿ ಗ್ರಾಮಗಳು ಜನರು ನಿತ್ಯ ನರಕದಲ್ಲಿ ಜೀವಿಸುವಂತಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ತಹಶೀಲ್ದಾರ್ಗೆ, ಗ್ರಾಮ ಪಂಚಾಯತಿಗೆ ಮತ್ತು ತಾಲೂಕು ಪಂಚಾಯತಿಗೆ ಮನವಿ ಸಲ್ಲಿಸಿ ನರಸಾಪುರ ಗ್ರಾಮದ ಬಳಿಯ ಸರ್ವೆ ನಂಬರ್ 56ರಲ್ಲಿ ಜಲ್ಲಿ ಕ್ರಷರ್ ಅಳವಡಿಸುವ ಬಗ್ಗೆ, ಇದರಿಂದ ಆಗುತ್ತಿರುವ ತೊಂದರೆಯ ಬಗ್ಗೆ ಸಹ ಮನವಿಗಳನ್ನು ಸಲ್ಲಿಸಿದ್ದಾರೆ. ಗ್ರಾಮಸ್ಥರು ಸಲ್ಲಿಸಿರುವ ದೂರನ್ನು ಉಲ್ಲೇಖ ಮಾಡಿ ಗ್ರಾಮ ಪಂಚಾಯತಿ PDO, ತಾಲೂಕು ಪಂಚಾಯತಿ ನಿರ್ವಹಣೆಗಳಿಗೆ ದೂರು ಸಲ್ಲಿಸಿದ್ದಾರೆ. ತಾಲೂಕು ಪಂಚಾಯತಿ ಇಒ ತಹಶೀಲ್ದಾರ್ಗೆ ದೂರು ಸಲ್ಲಿಸಿ ಗ್ರಾಮಸ್ಥರ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರೂ ಇದುವರೆಗೂ ಆ ಬಗ್ಗೆ ಯಾರೂ ಕ್ರಮ ಕೈಗೊಂಡಿಲ್ಲ. ಪರವಾನಗಿ ಪಡೆದುಕೊಂಡೇ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಈ ಕ್ವಾರಿಯು ಸರ್ಕಾರ ಮತ್ತು ನ್ಯಾಯಾಲಯಗಳು ನೀಡಿರುವ ಎಲ್ಲ ಆದೇಶಗಳು ಗಾಳಿಗೆ ತೂರಿದೆ ಎಂಬುದು ಸ್ಥಳಕ್ಕೆ ಹೋಗಿ ನೋಡಿದರೆ ಗೊತ್ತಾಗುತ್ತದೆ ಎಂಬುದು ಗ್ರಾಮಸ್ಥರ ಆರೋಪ. ನರಸಾಪುರ ಮತ್ತು ಕೋಟಗಲ್ ಗ್ರಾಮಗಳ ವ್ಯಾಪ್ತಿಯಲ್ಲಿ ಈ ಕ್ವಾರಿ ಇದ್ದು, ಅದರ ಕಲ್ಲು ಬಂಡೆಗಳು ಕೋಟಗಲ್ ಗ್ರಾಮದ ವ್ಯಾಪ್ತಿಯಲ್ಲಿದ್ದರೆ ಯಂತ್ರಗಳು ನರಸಾಪುರ ವ್ಯಾಪ್ತಿಯಲ್ಲಿವೆ. ಈ ಕ್ವಾರಿಗೆ ಬೌಂಡ್ರಿ ಫಿಕ್ಸ್ ಆಗಿದ್ದರೂ ಅದನ್ನು ಮೀರಿ ಕಲ್ಲು ಹೊಡೆಯಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಪ್ರತಿದಿನ ಸಂಜೆ ಅಥವಾ ರಾತ್ರಿ ಕ್ವಾರಿಯಲ್ಲಿ ಸ್ಫೋಟಗಳನ್ನು ಸಿಡಿಸಲಾಗುತ್ತದೆ. ಇದರಿಂದ ನರಸಾಪುರ ಸೇರಿ ಅಕ್ಕಪಕ್ಕದ ಊರುಗಳು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಕೆಲ ಹಳೆಯ ಮನೆಗಳು ಗೋಡೆಗಳಂತೂ ನೆಲಕ್ಕುರುಳಿವೆ. ವಿಪರೀತ ಎನ್ನುವಷ್ಟು ಸದ್ದು ಕೇಳಿಸುತ್ತದೆ. ಮಕ್ಕಳು ವೃದ್ಧರು ಪಾಲಿಗಂತೂ ನರಕದ ಕ್ಷಣಗಳೇ ಸರಿ. ಅಲ್ಲಿ ಸ್ಫೋಟ ಆಗುತ್ತಿದ್ದಂತೆ ಮನೆಗಳಲ್ಲಿನ ಪಾತ್ರೆಗಳು ಚೆದರಿ ಬೀಳುತ್ತಿವೆ. ನಿನ್ನೆ ಮಿಟ್ಟಳ್ಳಿ ಸುತ್ತಮುತ್ತ ಹಳ್ಳಿಗಳು ಈ ಕ್ವಾರಿಯಿಂದಲೇ ಕೇವಲ 6-7 ಕಿಲೋಮೀಟರ್ ಸಮೀಪದಲ್ಲಿದ್ದು, ರಾತ್ರಿ ನಡೆಸಿದ ಸ್ಫೋಟ ಈ ಹಳ್ಳಿಗಳಿಗೆ ಮುಟ್ಟಿರಬಹುದು ಎಂಬುದು ಗ್ರಾಮಸ್ಥರು ಆರೋಪ. ಏನಿಲ್ಲವೆಂದರೂ ದಿನಕ್ಕೆ 20 ಲೋಡು ಹೆಚ್ಚು ಸ್ಯಾಂಡ್ ಮತ್ತು ಜಲ್ಲಿಯನ್ನು ಇಲ್ಲಿಂದ ಸಾಗಾಣಿಕೆ ಮಾಡಲಾಗುತ್ತಿದೆ ಎನ್ನುವ ಗ್ರಾಮಸ್ಥರು ಈ ಟಿಪ್ಪರ್ ಲಾರಿಗಳ ರಭಸಕ್ಕೆ ರಸ್ತೆಗಳು ಕಿತ್ತು ಹೋಗಿವೆ ಹಾಗೂ ಅವು ಸಾಗುವ ವೇಗಕ್ಕೆ ಜಾನುವಾರುಗಳು, ಮುಖ್ಯವಾಗಿ ವೃದ್ಧರು, ಮಕ್ಕಳು ಬೆಚ್ಚಿ ಬೀಳುತ್ತಿದ್ದಾರೆ ಎಂದು ದೂರುತ್ತಾರೆ ಗ್ರಾಮಸ್ಥರು. ಇನ್ನು ಇವರತ್ತ ಜಿಲ್ಲಾಡಳಿತವಾಗಲಿ ಅಥವಾ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಾಗಲಿ ಗಮನ ಹರಿಸುತ್ತಿಲ್ಲ. ಇನ್ನು ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಕ್ಷೆ ಚಿಂತಾಮಣಿ ಇರಲಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮ್ಯಾಪ್ಗಳಲ್ಲೇ ಇದ್ದಾಗೆ ಕಾಣುತ್ತಿಲ್ಲ ಎಂಬುದು ಗ್ರಾಮಸ್ಥರ ಪ್ರಶ್ನೆ. ನರಸಾಪುರ ಮತ್ತು ಕೋಟಗಲ್ ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಕ್ವಾರಿಯಲ್ಲಿ ಕಲ್ಲು ಸ್ಫೋಟ ರಾತ್ರಿ ವೇಳೆ ನಡೆಸುತ್ತಿರುವುದರಿಂದ ಮಿಟ್ಟಳ್ಳಿ ಗ್ರಾಮದ ಸುತ್ತಮುತ್ತಲು ಭೂಮಿಯಲ್ಲಿ ಶಬ್ದ ಕೇಳಿರು ಬಂದಿರುವ ಬಗ್ಗೆ ತನಿಖೆ ನಡೆಸುವಂತೆ ಗ್ರಾಮಸ್ಥರ ಆಗ್ರಹ ಕೂಡ ಆಗಿದೆ.